ನಮಸ್ಕಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ 40 ದಿನಗಳೇ ಕಳೆದಿದೆ. ಆದರೂ ಕೂಡ ಅವ್ರಿಗೆ ಯಾವುದೇ ಬಂಧನದಿಂದ ಮುಕ್ತಿ ಸಿಕ್ಕಿಲ್ಲ. ಸಿಗೋದು ಅಷ್ಟು ಸುಲಭನೂ ಇಲ್ಲ ಅನ್ನೋ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ದರ್ಶನ್ ಪರ ವಕೀಲರು ಬೇಲ್ಗೋಸ್ಕರ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಜೊತೆಗೆ ಸಲ್ಲಿಕೆ ಮಾಡೋಕ್ಕೂ ಕೆಲವು ಟೈಮ್ ಇರುತ್ತೆ. ಯಾಕಂದ್ರೆ ಇನ್ನ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿಲ್ಲ ಅನ್ನೋ ಮಾಹಿತಿ ಎಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಗಿ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ನಲ್ಲಿ ಮತ್ತೆ ಸಲ್ಲಿಕೆ ಮಾಡಿದ್ದಾರೆ. ಅವ್ರನ್ನ ಕೋರ್ಟ್ನಲ್ಲಿ ಯಾವಾಗ ಸಬ್ಮಿಟ್ ಮಾಡ್ತಾರೆ ಮತ್ತೆ ನ್ಯಾಯಾಲಯ ತನಿಖೆಗಳನ್ನ ಮಾಡಿ ವಿಚಾರಣೆಗಳನ್ನೆಲ್ಲ ಅಂದ್ರೆ ಪರ ವಿರೋಧ ಎರಡನ್ನು ವಿಚಾರಣೆಗಳನ್ನ ಮಾಡಿ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅವ್ರ ಜೊತೆಗೆ ಎಲ್ಲ ಆರೋಪಿಗಳಿಗೂ ಕೂಡ ಈ 14 ದಿನಗಳ ಬಂಧನವನ್ನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದ್ದಾರೆ. ಆದರೆ ದರ್ಶನ್ ಅವರು ಏನು ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು, ಅಂದ್ರೆ ಹಾಸಿಗೆ ಬೇಕು ನನಗೆ, ಪುಸ್ತಕಗಳು ಬೇಕು, ಮನೆಯಿಂದ ಊಟ ಬೇಕು ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಏನು ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ರು ಆ ಭವಿಷ್ಯ ಬಂದು ನಾಳೆ ಗೊತ್ತಾಗುತ್ತೆ ಅನ್ನೋ ಸುದ್ದಿ ಹೊರಬರ್ತಾ ಇದೆ. ಅಂದ್ರೆ ಇವ್ರಿಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ, ನನಗೆ ಮನೆ ಊಟ ಬೇಕಾಗತ್ತೆ, ಜೊತೆಗೆ ನನಗೆ ಮನ್ಗಗೆ ಅಂದ್ರೆ ಕಂಫರ್ಟಬಲ್ ಇಲ್ಲ, ಜೊತೆಗೆ ನನಗೆ ಕೆಲವು ಪುಸ್ತಕಗಳು ಬೇಕು, ಅಂದ್ರೆ ಇಲ್ಲಿ ಏನು ಸ್ವಲ್ಪ ಏನಾದ್ರು ಟೈಮ್ ಪಾಸ್ ಮಾಡ್ಬೇಕಂದ್ರೆ ಅಥವಾ ಕಾಲಹರಣ ಮಾಡಬೇಕು ಅಂದ್ರೆ ನನಗೆ ಬೇಜಾರಾದಾಗ ಕೆಲವು ಪುಸ್ತಕಗಳನ್ನ ಓದಬೇಕಾಗತ್ತೆ ಅಂತ ಒಂದು ಸಬ್ಮಿಟ್ ಮಾಡಿದ್ರು, ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಸಲ್ಲಿಸಿದ್ದಂತ ಅರ್ಜಿಗೆ ಸರ್ಕಾರದ ವಕೀಲರು ಕೆಲವು ಆಕ್ಷೇಪಣೆಗಳನ್ನ ಒಂದು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವರು ಸ್ಟೇಷನ್ ಅಲ್ಲಿ ಇದ್ದಾಗ ಅರೆಸ್ಟ್ ಆದಾಗ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದ್ರೆ ದಿಢೀರಂತೆ ಯಾವಾಗ ಜೇಸಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಏನು ಒಳಪಡಿಸಿದ್ರು ಅವಾಗ ಏರುಪೇರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಇದು ಕೇವಲವಾಗಿ ಒಂದು ಮೌಖಿಕವಾಗಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಒಂದು ಮೌಖಿಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿನಃ ಇದರಲ್ಲಿ ಯಾವುದೇ ಒಂದು ಸತ್ಯಾಂಶ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವರು ಜೆಸಿಯಲ್ಲಿ ಇದ್ದಾಗ ಆರೋಗ್ಯ ಚೆನ್ನಾಗೇ ಇದೆ, ಅದಕ್ಕೆ ತಕ್ಕಂತ ಒಂದು ಮೆಡಿಕಲ್ ಸರ್ಟಿಫಿಕೇಟ್ಗಳಿದೆ. ಇವತ್ತು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಅಂದ್ರೆ ಏನು ತಪಾಸಣೆ ಮಾಡಿದಾಗ ಅಂದ್ರೆ ಚಿಕಿತ್ಸೆಯನ್ನ ಮಾಡಿ ಅವ್ರಿಗೆ ಏನು ಒಂದು ವೈದ್ಯಕೀಯ ಒಂದು ಪರೀಕ್ಷೆಗಳನ್ನ ಒಳಪಡಿಸಿದಾಗ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಾಣಿಸಿಲ್ಲ. ಆದ್ರಿಂದ ಅದೆಲ್ಲ ವ್ಯವಸ್ಥೆಗಳನ್ನ ಕೊಡುವಂತ ಒಂದು ಒಂದು ಸಮಯ ಇದು ಸರಿ ಇಲ್ಲ, ಯಾಕಂದ್ರೆ ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನ ಒಂದು ಆಕ್ಷೇಪಣೆಯನ್ನ ಅಂದ್ರೆ ಸರ್ಕಾರ ಪರ ವಕೀಲರು ಆಕ್ಷೇಪಣೆಯನ್ನ ಮಾಡಿದ್ದಾರೆ. ಆದ್ರಿಂದ ನ್ಯಾಯಾಧೀಶರು ಕೂಡ ಇದಕ್ಕೆ ನಾಳೆ ತನಕ ಒಂದು ಕಾದಿರಿಸಿದ್ದಾರೆ. ಅಂದ್ರೆ ಇದರ ಒಂದು ಜಡ್ಜ್ಮೆಂಟ್ ಅಂದ್ರೆ ಅವ್ರಿಗೆ ಕೊಡ್ಬೇಕಾ ಕೊಡಬಾರ್ದಾ, ಅಂದ್ರೆ ಈ ದಿಂಬು ಹಾಸಿಗೆ ಕೊಡ್ಬೇಕಾ ಅಥವಾ ಪುಸ್ತಕಗಳು ಕೊಡ್ಬೇಕಾ, ಮನೆಯಿಂದ ಊಟ ತರಿಸ್ಕೊಡ್ಬೇಕಾ, ಇದನ್ನೆಲ್ಲ ನಾಳೆ ಅವರು ಒಂದು ಜಡ್ಜ್ಮೆಂಟ್ ಕೊಡೋಣ ಅಂತ ಹೇಳಿ ಒಂದು ಇತ್ಯರ್ಥವನ್ನ ಒಂದು ಪೆಂಡಿಂಗ್ ಇಟ್ಟಿದ್ದಾರೆ. ಅದರಿಂದ ಸದ್ಯದ ಮಟ್ಟಕ್ಕೆ ಈಗ ದರ್ಶನ್ ಅವ್ರಿಗೆ ಬೇಲಂತೂ ಸಿಗೋದು ಕಷ್ಟ ಇದೆ. ಯಾಕಂದ್ರೆ ಇನ್ನೂ ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡಿಲ್ಲ. ಇನ್ನೂ ಒಂದು 90 ದಿನಗಳ ಕಾಲದಲ್ಲಿ ಇವಾಗ ತಾನೇ 1.5 ತಿಂಗಳು ಖಾಲಿ, ಅಂದ್ರೆ 1.5 ತಿಂಗಳು ಕಳೆದಿದೆ ಅಷ್ಟೇ. ಅಂದ್ರೆ ಇನ್ನ 1.5 ತಿಂಗಳು ಪೆಂಡಿಂಗ್ ಇದೆ. ಅಂದ್ರೆ 3 ತಿಂಗಳ ಕಾಲಾವಕಾಶ ಅಂತಾನೆ ಹೇಳ್ಬೋದು. 90 ದಿನ ಅಂದ್ರೆ ಈಗ 1.5 ತಿಂಗಳು ಕಳೆದಿರೋದ್ರೆ ಇನ್ನೂ 1.5 ತಿಂಗಳು ಟೈಮ್ ಇದೆ. ಅಂದ್ರೆ ಯಾವಾಗ ಸಬ್ಮಿಟ್ ಮಾಡ್ತಾರೋ ಆ ಚಾರ್ಜ್ ಶೀಟ್ ಅಲ್ಲಿ ಏನು ಅಂಶಗಳು ಇರ್ತಾವೋ ಆ ಅಂಶಕ್ಕೆ ತಕ್ಕಂತೆ ಬೇಲ್ನ ಒಂದು ಸಬ್ಮಿಟ್ ಮಾಡ್ಬೇಕಾಗುತ್ತೆ, ಬೇಲ್ ಅರ್ಜಿ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಅದಾದ ನಂತರ ಅವ್ರಿಗೆ ಬೇಲ್ ಕೊಡ್ಬೇಕಾ ಕೊಡಬಾರ್ದಾ ಅಂತ ಮತ್ತೆ ಅಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಅದಾದ್ಮೇಲೆ ಅವರಿಗೆ ಬೇಲ್ ಸಿಗುತ್ತಾ ಸಿಗಲ್ವೋ ಅದನ್ನ ನೋಡ್ಬೇಕಾಗುತ್ತೆ. ಇದು ಇವತ್ತು ನಡೆದಿದ್ದಂತ ಕೋರ್ಟ್ ಅಲ್ಲಿ ವಿಚಾರಣೆಗಳು ಪರವಾಗಿ ನೋಡೋದಾಯ್ತು ಅಂದ್ರೆ ಇಷ್ಟು ಅಂಶಗಳು ಹೊರಬಂದಿದೆ. ಆದರೆ ಇನ್ನ ಕೆಲವು ವಿಚಾರಗಳು ಅಂದ್ರೆ ಅಭಿಮಾನಿಗಳ ಪರವಾಗಿ ಏನು ಮಾತಾಡೋದಾಯ್ತು ಅಂದ್ರೆ ಅವರು ಕೆಲವು ಬೇರೆ ಸಿನಿಮಾಗಳನ್ನ ನಾವು ನೋಡೋದಿಲ್ಲ, ದರ್ಶನ್ ಅವರು ರಿಲೀಸ್ ಆಗೋ ತನಕ ನಾವು ಬೇರೆ ಸಿನಿಮಾಗಳನ್ನ ನೋಡಲ್ಲ ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿರೋದ್ರಿಂದ ಕೆಲವು ಚಿತ್ರಮಂದಿರಗಳಿಗೆ ಅಥವಾ ಕೆಲವು ಈಗ ಬರ್ತಾ ಇರ್ತಕ್ಕಂಥ ಚಿತ್ರಗಳಿಗೆ ಎಲ್ಲೋ ಒಂದು ರೀತಿ ಒಂದು ಹೊಡೆತ ಆಗ್ತಾ ಇದೆ ಅಂತ ಚಿತ್ರರಂಗದಲ್ಲೂ ಕೂಡ ಒಂದು ಆತಂಕ ಉಂಟಾಗಿದೆ. ಅದರಿಂದ ಅಭಿಮಾನಿಗಳಲ್ಲಿ ಕೆಲವು ನಟರು ನಿರ್ದೇಶಕರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ಅಂದ್ರೆ ದಯವಿಟ್ಟು ಸಿನಿಮಾಗಳನ್ನ ನೋಡಿ ಈ ತರ ಒಂದು ನಿರ್ಧಾರವನ್ನ ತಗೊಂಡ್ರೆ ಚಿತ್ರರಂಗಕ್ಕೂ ಒಂದು ಹೊಡೆತ ಬರುತ್ತೆ, ಇದರಿಂದ ಒಂದು ನಮ್ಮ ಚಿತ್ರಗಳಿಗೂ ಒಂದು ರೀತಿಯಲ್ಲಿ ನಷ್ಟಗಳು ಉಂಟಾಗುತ್ತೆ, ಚಿತ್ರಮಂದಿರದ ಈಗ ತಾನೇ ಒಂದು ಸಿನಿಮಾಗಳು ಬರ್ತಾ ಇಲ್ಲ, ಚಿತ್ರಮಂದಿರಗಳು ಲಾಕೌಟ್ ಆಗ್ಬೇಕು ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ವೇಳೆಯಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆದಾಗ ಈ ರೀತಿ ನಿರ್ಧಾರಗಳನ್ನ ತಗೊಂಡಾಗ ಅಭಿಮಾನಿಗಳು ಸ್ವಲ್ಪ ಚಿತ್ರಗಳಿಗೆ ಹೊಡೆತ ಉಂಟಾಗುತ್ತೆ, ದಯವಿಟ್ಟು ಈ ನಿರ್ಧಾರದಿಂದ ಹೊರಬನ್ನಿ ಅನ್ನೋ ರಿಕ್ವೆಸ್ಟ್ ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಕೇಳೋದಿಷ್ಟೇ, ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಮುಖ್ಯವಾದವ್ರೆ, ನಾವು ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರಿಂದ ಅವ್ರು ಇಲ್ಲ ಅಂದ ತಕ್ಷಣನೇ ಅಂದ್ರೆ ಈಗ ಕೆಲವು ದಿನಗಳೇ ಇಲ್ಲ ಅಷ್ಟೇ, ಮುಂದಕ್ಕೆ ಬಂದು ಸಿನಿಮಾ ಮಾಡ್ತಾರೆ, ಅಲ್ಲಿ ತನಕ ಬೇರೆ ಸಿನಿಮಾ ನೋಡಲ್ಲ ಅನ್ನೋ ಒಂದು ದೃಢ ನಿರ್ಧಾರ ಮಾಡ್ತು ಅಂದ್ರೆ ಬೇರೆ ಚಿತ್ರರಂಗಗಳಿಗೆ ಒಂದು ರೀತಿ ಹೊಡೆತ ಆಗುತ್ತೆ, ಜೊತೆಗೆ ಚಿತ್ರರಂಗನೂ ಒಂದು ರೀತಿ ಹಿನ್ನಡೆಯನ್ನ ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ಎಲ್ಲಾ ಚಿತ್ರಮಂದಿರಗಳಿಗೂ ದರ್ಶನ್ ಅವರ ಅಭಿಮಾನಿಗಳು ಜೊತೆಗೆ ಎಲ್ಲಾ ಅಭಿಮಾನಿಗಳು ಕೂಡ ಹೋಗಿ ಸಿನಿಮಾಗಳನ್ನ ನೋಡಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿದ್ರೆ
ಇನ್ನೂ ಒಂದು ಒಳ್ಳೇದಿರುತ್ತೆ. ಯಾಕಂದ್ರೆ ದರ್ಶನ್ ಅವರು ಎಲ್ಲೂ ನಿಮ್ಗೆ ಹೇಳಿಲ್ಲ ಬೇರೆಯವ್ರ ಸಿನಿಮಾಗಳು ನೋಡಬೇಡಿ ಹಾಗೆ ಹೀಗೆ ಅಂತ ಹೇಳಿ. ಅದರಿಂದ ಅವರು ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ನೀವಿದ್ದೀರಾ ಅಂದ್ರೆ ನೀವು ನಾರ್ಮಲ್ ಆಗಿರಿ. ನಾರ್ಮಲ್ ಎಲ್ಲ ಚಿತ್ರಗಳನ್ನ ಯಾವ ರೀತಿ ನೋಡ್ತಿದ್ರಿ, ಎಲ್ಲ ಅಭಿಮಾನಿಗಳನ್ನ ಯಾವ ರೀತಿ ನೋಡಿದ್ರಿ ಆ ರೀತಿ ನೋಡ್ಕೊಂಡು ಚಿತ್ರಗಳನ್ನ ರೀತಿ ಪ್ರೋತ್ಸಾಹ ಮಾಡಿಕೊಂಡು ಬಂದ್ರೆ ಇನ್ನು ನಿಮ್ಮ ಅಭಿಮಾನಕ್ಕೆ ಜೊತೆಗೆ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕೆ ಇನ್ನ ಖುಷಿ ಪಡ್ಬೋದು. ಜೊತೆಗೆ ಚಿತ್ರರಂಗಕ್ಕೂ ಒಂದು ಇದೊಂದು ರೀತಿ ಶಕ್ತಿಯಾಗಿ ಒಂದು ಹೊರಹೊಮ್ಮುತ್ತೆ ಈ ನಿರ್ಧಾರಗಳು ಅನ್ನೋದು ನಮ್ಮ ಅಭಿಪ್ರಾಯ.